ಫನ್ ಆಗಿರೋದಕ್ಕಿಂತಲೂ ಒಂದು ಟೆನ್ಷನ್ ಕೊಟ್ಟಿರೋದು, ತುಂಬಾ ಭಯ ಕೊಟ್ಟಿರೋದು ಅಂದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು. ಹಾ, ಅಲ್ಲಿ ಸೀನ್ ಆಗ್ತಾ ಇದೆ, ಇವ್ರು ಹಾರ್ಟ್ ಅಟ್ಯಾಕ್ ಅದು ಹಾಸ್ಪಿಟಲ್ಗೆ ಒಂದು ಲೈಟ್ ಆಗಿ ಆಗಿದೆ, ಹಾಸ್ಪಿಟಲ್ಗೆ ಹೋಗೋಕೆ ಅವ್ರು ರೆಡಿ ಇಲ್ಲ. ಬಟ್ ನಮಗೆ ಏನೋ ಒಂಥರ ಸೆನ್ಸ್ ಆಗ್ತಿತ್ತು. ಅಲ್ಲಿ ನಾವು ಒಂದು 5-6 ಟೇಕ್ ತಗೊಂಡ್ವಿ, ಅದು ಆ ಸೀನಲ್ಲಿ ಕರೆಕ್ಟ್ ಬಂದೇ ಇಲ್ಲ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು ಅದು ಜೀವದ ಪ್ರಶ್ನೆ ಅಲ್ವಾ. ಸೊ ಅಲ್ಲಿಂದ ನಾವು ಮಣಿಪಾಲದಿಂದ ಬೆಂಗಳೂರಿಗೆ ಬರೋ ತನಕ ಅದು ಒಂದು ತುಂಬಾ ಟೆನ್ಷನ್, ಅದು ಮರೆಯೋಕ್ಕಾಗಲ್ಲ, ಅದು ಅವ್ರಿಗೆ ಮರುಜನ್ಮ. ಆಕ್ಚುಲಿ ಅಲ್ಲಿಂದ ಬಂದಾಗ ಮತ್ತೆ ಬೆಂಗಳೂರಲ್ಲಿ ಇನ್ನೊಂದ್ಸರಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು, 2 ಟೈಮ್ಸ್ ಆಗೋಗಿತ್ತು. ಸೊ ಅವರು ಅದೇ ಬಂದಿರೋದೇ ನಮ್ಗೆ ಹೆಚ್ಚು, ಅದು ಒಂಥರ ಭಯ. ನಾನು ಆಗ್ಲೇ ಮಾತಾಡ್ತಾ ಕೇಳಿದೆ, ನೀವು ಕಾಂಪಿಟೇಟಿವ್ ಫೀಲ್ಡ್ಗೆ ಹೋಗ್ಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಆಗಬೇಕು, PSI ಆಗಬೇಕು ಅಂತ ಹೇಳಿ ಆಸೆ ಇತ್ತು ಅಂತ ಹೇಳಿ. ಸೊ ಅಲ್ಲಿಂದ ಇಲ್ಲಿಗೆ ಹೆಂಗ್ ಜಂಪ್ ಆದ್ರಿ? ಅದು ಅದಕ್ಕೂ ಇನ್ನು ಈಗ್ಲೂ ಪ್ರಿಪೇರ್ ಆಗ್ತಾ ಇದ್ರೆ ಹೇಗೆ? ಇಲ್ಲ, ಅದಕ್ಕೆ ಪ್ರಿಪೇರ್ ಆಗ್ತಿಲ್ಲ. ಆಕ್ಚುಲಿ ಬಂದಿದ್ದು PSI ಆಗಬೇಕು ಅಂತ. ಅದು ನನ್ನ ಆಕ್ಚುಲಿ ಸ್ಟಾರ್ಟಿಂಗ್ ನನ್ನ ಫ್ರೆಂಡ್ ಒಬ್ಳು ಸೀರಿಯಲ್ ಆರ್ಟಿಸ್ಟ್ ಇದ್ಲು. ಸೊ ಅವಳದ್ದು ಯಾವುದೋ ಪ್ರಾಜೆಕ್ಟ್ ಇತ್ತು, ಅವಳ ಜೊತೆ ನಾನು ಹೋಗಿದ್ದೆ. ಒಬ್ರು ಡೈರೆಕ್ಟರ್ ನೀನೊಮ್ಮೆ ಆಕ್ಟಿಂಗ್ ಮಾಡಿ ತೋರ್ಸಮ್ಮ ಅಂತ ಹೇಳಿದ್ರು. ನಾನು ಜಸ್ಟ್ ಅದೇ, ನಂಗೆ ಯಕ್ಷಗಾನ ಆರ್ಟಿಸ್ಟ್ ಅಲ್ಲ, ಆಕ್ಚುಲಿ ಏನೋ ಡೈಲಾಗ್ ಮಾಡಿ ಆಕ್ಟಿಂಗ್ ಮಾಡಿ ತೋರಿಸಿ ಅವ್ರಿಗೆ ಲೈಕ್ ಆಗಿತ್ತು. ಅವ್ರ ಮೂವಿಗೆ ನನ್ನ ಹೀರೋಯಿನ್ ಆಗಿ ಹಾಕಿದ್ರು. ಏನು ಕಾರಣಾಂತರಗಳಿಂದ ಆ ಮೂವಿ ರಿಲೀಸ್ ಆಗಲಿಲ್ಲ. ಸೊ ಫಿಲ್ಮ್ ಇಂಡಸ್ಟ್ರಿಗೆ ಬಂದ್ಮೇಲೆ ಗೊತ್ತಲ್ಲ, ಬಣ್ಣದ ಲೋಕ, ಅದು ಮತ್ತೆ ಮತ್ತೆ ಕರಿತಾ ಇರುತ್ತೆ. ಹಾಗೇ ಬಂದ್ಬಿಟ್ಟೆ. ಆ್ಯಂಡ್ ಮಧ್ಯದಲ್ಲಿ ಅಸ್ಟ್ರಾಲಜರ್ ಅಂದರೆ ಅಸ್ಟ್ರಾಲಜಿಂಗ್ ಕಲಿತೆ. ಆ್ಯಂಡ್ ಮತ್ತೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್ ಇದು ಕೂಡ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ.